ಇವತ್ತಿನಿಂದ ಸರಿಸುಮಾರು 150 ವರ್ಷಗಳ ಹಿಂದೆ ಒಂದು ಜನಾಂಗವನ್ನು ಬರೀ ಅವರ ಜಾತಿಯಿಂದ ದೇವಸ್ಥಾನದೊಳಗಡೆ ಬಿಟ್ಕೊಂಡಿರಲಿಲ್ಲ. ಅವ್ರನ್ನ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು. ಆ ಜನಾಂಗದವ್ರು ನಿರ್ಧಾರ ಮಾಡಿದ್ರು, ದೇವಸ್ಥಾನದೊಳಗಡೆ ಬಿಟ್ಟಿಲ್ಲ ಅಂತಂದ್ರೆ ಏನು, ತಮ್ಮ ಇಡೀ ದೇಹವನ್ನು ದೇವಸ್ಥಾನವಾಗಿ ಮಾಡಿಕೊಂಡು ಸದಾ ದೇವರ ಜಪ ಮಾಡ್ತಾ ಮಾಡ್ತಾ ಅವತ್ತು ತಗೊಂಡಂಥ ಆ ನಿರ್ಧಾರ ಇವತ್ತು ಆ ಜನಾಂಗ ಎಲ್ಲಿ ಬಂದು ತಲುಪಿದ್ದಾರೆ. ಇವತ್ತು ನೋಡೋಕೆ ಹೋಗ್ತಾ ಇದ್ದೀವಿ, ನಮ್ಮ ಭಾರತದ ಸಂಸ್ಕೃತಿಯನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ದೇವರು ಛತ್ತೀಸ್ಗಢದ ಯಾವುದೋ ಕುಗ್ರಾಮದ ಹಳ್ಳಿಗೆ ಬಂದ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಡೀಪಲ್ಲಿದ್ದೀವಿ. ಇಲ್ಲಿ ಮೊಬೈಲ್ ನೆಟ್ವರ್ಕು 1% ಸಿಗೋದು ಕಷ್ಟನೇ. ದೇವಸ್ಥಾನಕ್ಕೆ ಆ ಜನಗಳನ್ನ ಬಿಟ್ಟಿಲ್ಲ ಅಂತಂದರೆ ಏನಂತೆ, ತಮ್ಮ ಇಡೀ ದೇಹದ ಮೇಲೆ ರಾಮನಾಮನ ಹೆಸರು ಬರ್ಕೊಂಡು ಸದಾ ರಾಮನ ಜಪ ಮಾಡ್ತಾ ಇರೋ ಅಂಥ ರಾಮನಾಮಿ ಜನಗಳ ಹತ್ರ ಬಂದಿದ್ದೀವಿ ನಾವೀಗ. ಎಲ್ಲರ ಮುಖದಲ್ಲಿ ಕಳೆ ಎದ್ದಿ ಕಾಣ್ತಾ ಇದೆ ಹಾಗೆ. ವಾಹ್. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಬಸವಣ್ಣನವರ ಈ ಅಂಕಿತನಾಮ ಚಿಕ್ಕ ವಯಸ್ಸಿಂದ ತುಂಬ ಕೇಳ್ತಾ ಇದ್ದೆ. ಆದರೆ ಇವತ್ತು ಕಣ್ಣಲ್ಲಿ ನೋಡುವಂಥ ಎಕ್ಸಾಂಪಲ್ ಸಿಕ್ಕಿದೆ ಈ ಜನಗಳನ್ನ ನೋಡಿ. ಈ ಜನಗಳನ್ನ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಂದರೆ ಏನಂತೆ, ತಮ್ಮ ಇಡೀ ದೇಹದ ತುಂಬ ರಾಮನಾಮನ ಹೆಸರಾಕೊಂಡು ಸದಾ ದೇವರ ಜಪ ಮಾಡ್ತಾ ಇರ್ತಾರೆ. ಬರೀ ದೇಹ ಮಾತ್ರ ಅಲ್ಲ, ತಮ್ಮ ಮನೆ, ಆಸ್ತಿ ಪಾಸ್ತಿ, ಮುಖ, ಕೈಕಾಲು ಎಲ್ಲ ಪ್ರತಿಯೊಂದು ಯಾರು ಅಳ್ಸೋಕ್ಕಾಗದೇ ಇರೋ ಹಾಗೆ ರಾಮನಾಮನ ಹಚ್ಚೆ ಹಾಕಿಸ್ಕೊಂಡು ತಾವು ಇರೋವರೆಗೂ ಸಹ ರಾಮನಾಮನ ಜಪ ಮಾಡುವಂಥ ಈ ಜನಗಳು ರಾಮನಾಮಿ ಬುಡಕಟ್ಟು ಜನಾಂಗ ಛತ್ತೀಸ್ಗಢಗೆ ದೇವರು ಸ್ವಾಗತ. ದೇವರು ರಾಮ ಹಾಕ್ದಂಥ ಹೆಜ್ಜೆನ ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇಲ್ಲಿವರೆಗೂ 3 ಎಪಿಸೋಡ್ಗಳಾಗೋಯ್ತು. ಈಗ ನೀವು ಹೇಳಿ, ರಾಮಂಗಿಂತ ಯಾರು ದೊಡ್ಡವರು? ಹೇಳ್ಬೇಕು ಬೇಗ ಪಟ್ಪಟ್ನೆ. ದೊಡ್ಡವ್ರು ಹೇಳ್ತಾರೆ ರಾಮಂಗಿಂತ ಜಾಸ್ತಿ ರಾಮನ ಹೆಸರು ದೊಡ್ಡದು ಅಂತ. ಆ ರಾಮ ಅಂತಿದೆಯಲ್ಲ ಹೆಸರು, ರಾಮ ಹುಟ್ಟಕ್ಕಿಂತ ಮುಂಚೆಯಿಂದನೂ ಆ ರಾಮನ ಹೆಸರಿತ್ತು. ಆ ರಾಮ ಅನ್ನೋ ಅಂಥ ಹೆಸರನ್ನ ತಮ್ಮ ಇಡೀ ದೇಹದ ತುಂಬೆಲ್ಲ ಹಚ್ಚೆ ಹಾಕಿಸ್ಕೊಂಡು ಪ್ರತಿನಿತ್ಯ ರಾಮನ ಜಪ ಮಾಡ್ತಾ ಇವರ ಜೀವನನ ಕಳೀತಾ ಇರೋ ಅಂಥ ಈ ವಿಶೇಷ ಜನಾಂಗನ ಮೀಟ್ ಮಾಡೋ ಅಂಥದ್ದು ಇವತ್ತು ನಮ್ಮ ಅದೃಷ್ಟ. ರಾಮ್ 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 ರಾಮ್. राम 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 राम। बहुत खुशी हो गया आपको देखने का, हमारा सौभाग्य हो गया। राम 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 भजना ओ लागे आपका पूरा शरीर में राम नाम का टैटू है। आपका पहला टैटू कब लिखवाया था? जो बिंदिया लिखाया है वो पहला लिखाया है, मैं 3 साल का था। अच्छा अच्छा, तो इसको लिखाया था। ಈ ಹಿಂದಿನ ತಲೆಮಾರಿನವ್ರು ಮಾತ್ರ ಇಡೀ ದೇಹದ ತುಂಬ ರಾಮನ ಹೆಸರನ್ನು ಹಾಕ್ಸ್ಕೊಂಡಿದ್ದಾರೆ. ಆದರೆ ಈಗಿನ ಜನ್ರೇಷನ್ನ ಮಕ್ಕಳು ನೋಡಿ ಹಿಂಗಿದ್ದಾರೆ, ತಮ್ಮ ಇಡೀ ದೇಹದ ತುಂಬ ಎಲ್ಲೂ ಒಂದೇ ಒಂದು ಇಂಚು ಗ್ಯಾಪ್ ಬಿಡ್ದಿರ ಟ್ಯಾಟೋ ಹಾಕ್ಸ್ಕೊಂಡಿರೋ ಅಂಥ ಜನ ಬರೀ ಇಬ್ಬರೇ ಇರೋದು. ಅದರಲ್ಲಿ ಒಬ್ಬರು ಇವ್ರನ್ನ ನೋಡ್ತಾ ಇದ್ದೀರಾ ನೀವು. ಇವರ ದೇಹದಲ್ಲಿ ಒಂದೇ ಒಂದು ಇಂಚು ಸಹ ಗ್ಯಾಪ್ ಇಲ್ಲ. ಎಲ್ಲ ಜಾಗದಲ್ಲೂ ರಾಮನ ಹೆಸರನ್ನ ಕೆತ್ತಿಸ್ಕೊಂಡ್ಬಿಟ್ಟಿದ್ದಾರೆ. ಶ್ರೀರಾಮನ ಥರ, ಶ್ರೀರಾಮ ಜೀವನ ಮಾಡಿದ ಥರ ನಾವು ಯಾರೂ ಬದುಕೋಕ್ಕಾಗಲ್ಲ ಜಗತ್ತಲ್ಲಿ. ಆದರೆ ಶ್ರೀರಾಮನ ಆದರ್ಶಗಳಿಟ್ಕೊಂಡು ಬದುಕ್ಬೋದು. ಹಾಗೇನೆ ಶ್ರೀರಾಮನ ಆದರ್ಶಗಳಿಟ್ಕೊಂಡು ಬದುಕ್ತಾ ಇರೋವಂಥ ಈ ಜನಗಳು.
धर्मामृतं गमय ॐ शान्ति शान्ति शान्तिः ಇವರ ಮನೆ ತುಂಬ ರಾಮನ ಹೆಸರು ವಿರಾಜಮಾನವಾಗಿದೆ. भैया जी, आपका घर पूरा देखा, आपका घर का कोने कोने पे राम नाम का उल्लेख है, पर आपका पूरा घर में राम का मूर्ति नहीं है, पर कोने कोने पे राम का नाम है. ऐसा कैसा है? हम राम राम के नाम उपासक हैं, हम मूर्ति उपासक नहीं है. ದೇವರು ಈ ರಾಮನಾಮಿಗಳು ರಾಮನ್ನ ಬಿಟ್ರೆ ಇನ್ ಯಾವ ದೇವ್ರನ್ನು ಪೂಜಿಸಲ್ಲ. ಬರೀ ರಾಮನೇ ಸರ್ವಸ್ವ ಇವ್ರಿಗೆ. ಶ್ರೀರಾಮನ ಭಜನೆ ಮಾಡಕ್ಕೆ, ಪೂಜೆ ಮಾಡಕ್ಕೆ ಇವ್ರು ಯಾವುದು ಒಳ್ಳೆ ಸಮಯ ನೋಡಲ್ಲ. ಇವ್ರು ಹೇಳೋದೇನು ಅಂತಂದ್ರೆ ಶ್ರೀರಾಮನ ಹೆಸರನ್ನ ಯಾವ ಟೈಮಲ್ಲಿ ಹೇಳ್ತಾರೋ ಅದೇ ಟೈಮು ಶುದ್ಧವಾಗ್ಬಿಡುತ್ತೆ ಅಂತ. ಇವ್ರು ಹೇಳೋದು ಕಬ್ರಿಸ್ತಾನದಲ್ಲಿ ಕುತ್ಕೊಂಡು ರಾಮನ ಹೆಸರು ಹೇಳಿದ್ರೆ ಆ ಪೂರ್ತಿ ಕಬ್ರಿಸ್ತಾನ ಪವಿತ್ರಮಯವಾಗುತ್ತೆ ಅಂತ. ಇವರು ಹೋಮ ಹವನ ಪೂಜೆ, ರಾಮನ ವಿಗ್ರಹಕ್ಕೆ ಹೂವಿನ ಅಲಂಕಾರ, ರಾಮನ ವಿಗ್ರಹ, ಇವ್ರು ಯಾವುದೋ ಅದ್ರ ಮೇಲೆ ನಂಬಿಕೆನೇ ಇಲ್ಲ. ಬರೀ ಆ ರಾಮ ಅಂತ ಹೆಸರಿದೆ ನೋಡಿ. ರಾಮಂಗಿಂತ ದೊಡ್ಡದು ರಾಮನ ಹೆಸರು. ಬೆಳಗ್ಗಿಂದ ಸಂಜೆವರೆಗೂ ರಾಮನ ಹೆಸರು ಹೇಳಿ ಹೇಳಿ ರಾಮನ ಜಪ ಮಾಡಿ ಮಾಡಿ ಇಡೀ ಇವರ ದೇಹ ಪೂರ್ತಿ ರಾಮನ ಮಂದಿರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ आपका घर पे वो है हनुमान जी का फोटो है? आपका घर पे नहीं है? फोटो तो हम किसी का नहीं रखते, किसी का नहीं रखते. राम नाम में सारा समाया हुआ है. राम नाम तो सर्व जगह है. राम नाम हवा है सर्वत्र समाना. महादेव ने कहा आप में राम नाम बसा है, हम में राम नाम बसा है, सब में चराचर में राम नाम बसा है. इसलिए केवल मूर्ति में ही राम को नहीं ढूंढते. ಅಂದರೆ ಇವ್ರು ಹೇಳೋದೇನು ಅಂತಂದರೆ ಮರ ಗಿಡ ಪ್ರಾಣಿ ಪಕ್ಷಿ ಕಲ್ಲು ಮಣ್ಣು ಎಲ್ಲದರಲ್ಲೂ ರಾಮ ನೆಲೆಸಿದ್ದಾನೆ. ಹಂಗೇನೆ ರಾಮನ ಮೂರ್ತಿಲೂ ರಾಮ ನೆಲೆಸಿದ್ದಾನೆ. ಜಗತ್ತಿನಾದ್ಯಂತ 300 ರಾಮಾಯಣಗಳಿದ್ರು ಸಹ, ಆ ಸ್ಟೋರಿಲಿ ಚೇಂಜ್ ಇದ್ರೂ ಸಹ ಎಲ್ಲ ರಾಮಾಯಣದಲ್ಲೂ ರಾಮ ಒಬ್ಬನೇ, ಎಲ್ಲದರಲ್ಲೂ ಶ್ರೀರಾಮ ಒಬ್ಬನೇ, ಅವನ ಆದರ್ಶಗಳು ಒಂದೇ. ರಾಮ್ 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 ರಾಮ್. ರಾಮನಾಮಿಗಳು ಅವರ ಜನ್ಮದಿಂದ ಹಿಡಿದು ಮರಣದವರೆಗೂ, ಮರಣ ಆದಮೇಲೂ ಸಹ ರಾಮಂದೇ ಜಪ ಮಾಡ್ತಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೋಡಿ, शरीर पे राम राम नाम लिखा हो तो इसको हम आग में जलाना नहीं चाहते सामने में, इसलिए हम नहीं जलाते. उसको मिट्टी में दफना देते. वो पंचतत्व में विलीन हो जाता. ದೇವರು ರಾಮ್ ರಾಮ್. ಈ ಜನಗಳನ್ನ ರಾಮನ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಂದ್ರೆ ಏನಂತೆ, ಅವರೇ ಒಂದು ದೇವಸ್ಥಾನ ನಿರ್ಮಿಸ್ಕೊಂಡ್ಬಿಟ್ಟವ್ರೆ. ಈ ದೇವಸ್ಥಾನಕ್ಕೆ ಕಿಟಕಿ ಇಲ್ಲ, ಬಾಗ್ಲಿಲ್ಲ, ಗೋಡೆ ಇಲ್ಲ. ಯಾರು ಬೇಕಾದರೂ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅವರ ಪೂಜೆ ಪುನಸ್ಕಾರ ಮಾಡ್ಬೋದು. ನಾವಿದ್ದೀವಿ ರಾಮನಾಮಿ ಕಮ್ಯುನಿಟಿಯ ದೇವಸ್ಥಾನದಲ್ಲಿ. ದೇವರು ಯಾವುದೇ ರಾಮನಾಮಿಗಳು ಅವರ ಮೈ ತುಂಬ ಹಚ್ಚಿ ಹಾಕ್ಕೊಂತಾರಲ್ಲ, ರಾಮನ ಹೆಸರನ್ನ ದೇವಸ್ಥಾನದಲ್ಲಿ ಹಾಕೋತಾರ. ಅವರು ಯಾವುದೇ ಅಂಗಡಿಗೆ ಹೋಗಲ್ಲ, ದೇವಸ್ಥಾನದಲ್ಲಿ ಅವರೇ ಮಾಡಿರೋ ಇಂಕಲ್ಲಿ ಅವರ ಟ್ರೆಡಿಷ್ನಲ್ ಪಿನ್ನಲ್ಲಿ ಹಾಕೋತಾರೆ ನೋಡಿ ಇದನ್ನು. ಯಪ್ಪ, ಇದಂತೂ ಸಿಕ್ಕಾಪಟ್ಟೆ ಪೇನ್ಫುಲ್ಲು. ಹಚ್ಚೆ ಅಂದರೆ ಸಿಕ್ಕಾಪಟ್ಟೆ ಭಯ. ನನಗೆ ಯಾವತ್ತೂ ಹಾಕಿಸ್ಕೊಂಡಿಲ್ಲ, ಹಾಕಿಸ್ಕೊಳ್ಳೋದು ನೋಡೋಕ್ಕೂ ಸಿಕ್ಕಾಪಟ್ಟೆ ಭಯ. ಅದು ಸೂಜಿಲಿ ಹಾಕ್ತವ್ರೆ. ಸೂಜಿ, ಆ ಇಂಕನ ಸೂಜಿಲಿ ಅಜ್ಜಿ ಹಣೆಗೆ ಚುಚ್ತವ್ರೆ. ಯಪ್ಪ, ದೇವರು ಶ್ರೀರಾಮ ಬದುಕಿರೋ ಥರ, ಅವರು ಜೀವನ ಮಾಡಿರೋ ಥರ ನಾವು ಯಾರು ಜೀವನ ಮಾಡೋಕ್ಕಾಗಲ್ಲ. ಇಡೀ ವಿಶ್ವಕ್ಕೆ ಮಾದರಿಯಾಗಿ ಬದುಕಿದ್ದಾರೆ ನಮ್ಮ ಶ್ರೀರಾಮ. ಶ್ರೀರಾಮನ ಆದರ್ಶಗಳು ಇಟ್ಕೊಂಡು ನಾವು ಬದುಕ್ಬೋದು. ಹಾಗೇನೆ ಶ್ರೀರಾಮನ ಆದರ್ಶಗಳು ಇಟ್ಕೊಂಡು ಬದುಕ್ತಾ ಇರೋವಂಥ ಈ ಜನಗಳು, ಶ್ರೀರಾಮ 14 ವರ್ಷ ವನವಾಸದ ಆ ಜರ್ನಿ, ನಾವು ಶ್ರೀರಾಮನ ಆ ಹೆಜ್ಜೆ ಗುರುತನ್ನು ಹಂಗೆ ಹುಡ್ಕೊಂಡು ಹೋಗುವಂಥ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಬನ್ನಿ.
ರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಭರದ್ವಾಜ ಮುನಿಗಳ ಸಲಹೆಯ ಮೇರೆಗೆ ಈ ಚಿತ್ರಕೂಟಕ್ಕೆ ಬರ್ತಾರೆ. ಹಾಗೆ 11 ವರ್ಷಗಳ ಕಾಲ ಈ ಚಿತ್ರಕೂಟದಲ್ಲೇ ಕಾಲ ಕಳೀತಾರೆ. ದೇವರು ವೆಲ್ಕಮ್ ಟು ಚಿತ್ರಕೂಟ. ಚಿತ್ರಕೂಟದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ 11 ವರ್ಷಗಳ ಕಾಲ ಕಳೆದ್ರು. ಇಷ್ಟೊಂದು ಕಾಲ ಇಲ್ಲಿ ಕಳೆದಾಗ ಇಲ್ಲಿ ರಾಮಂದು ಹಲವಾರು ಕುರುಗಳು ನಮಗೆ ಸಿಗುತ್ತೆ. ಹಾಗೇನೆ ಶ್ರೀರಾಮ ತ್ರೇತಾಯುಗದಲ್ಲಿ ಅವರ ದರ್ಬಾರ್ ನಡೆಸ್ತಾ ಇದ್ದಂಥ ಜಾಗ ಇದೆ. ಮಾನವನ ಕೈಚಳಕ ಇಲ್ದಿರ ಸಂಪೂರ್ಣವಾಗಿ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರುವಂಥ ಈ ಗುಹೆ ಅಂತೂ ಅದ್ಭುತ. ತ್ರೇತಾಯುಗದಲ್ಲಿ ಶ್ರೀರಾಮ ನಡೆದಾಡಿದ್ದಂಥ ಜಾಗನ ನೋಡೋಕ್ಕೆ ಇಲ್ಲಂತೂ 100 ಜನ ಭಕ್ತಾದಿಗಳು ಬಂದ್ಬಿಟ್ಟವ್ರೆ. ತ್ರೇತಾಯುಗದಲ್ಲಿ ಶ್ರೀರಾಮ, ಈಗ ಕಲಿಯುಗದಲ್ಲಿ ನಾವೆಲ್ಲ ಶ್ರೀರಾಮ ಓಡಾಡಿರೋ ಅಂಥ ಜಾಗನ ದರ್ಶನ ಮಾಡ್ತಾ ಇದ್ದೀವಿ. ದೇವರು 11 ವರ್ಷಗಳ ಕಾಲ ಚಿತ್ರಕೂಟದಲ್ಲಿ ಇದ್ದಾಗ ಸೀತಾಮಾತೆ ಸ್ನಾನ ಮಾಡ್ತಾ ಇದ್ದಂಥ ಜಾಗ ಇದು. ಈಗಂತೂ ಇದು ಪವಿತ್ರ ತೀರ್ಥಕುಂಡವಾಗಿದೆ. ತಾಯಿ ಸೀತಾಮಾತೆ ಈ ಜಾಗದಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಮಯಾಂಕ್ ಅನ್ನುವಂಥ ಒಬ್ಬ ರಾಕ್ಷಸ ಸೀತಾಮಾತೆಯ ಬಟ್ಟೆಯನ್ನ ಕದ್ದ. ತಾಯಿ ಸೀತಾಮಾತೆಯ ಬಟ್ಟೆ ಕದ್ರೆ ನಮ್ಮ ಲಕ್ಷ್ಮಣ ಸುಮ್ಮನೆ ಬಿಡ್ತಾರ? ಲಕ್ಷ್ಮಣ ಆ ಮಯಾಂಕ್ ರಾಜನ ಉಲ್ಟಾ ಸೀದಾ ಹಂಗೆ ನೇತಾಕ್ಬಿಟ್ರು. ಮೇಲ್ ನೋಡ್ತಾ ಇರೋ ನೋಡಿ, ಅವನೇ ಮಯಾಂಕ್ ಅನ್ನೋ ರಾಕ್ಷಸ. ಕಟ್ಕಟ ಚೋರ್ ಅಂತಲೂ ಫೇಮಸ್ಸು. ಈತನನ್ನ ಕಟ್ಕಟ ಚೋರ್ ಅಂತ ಯಾಕೆ ಕೂಗ್ತಾರೆ ಅಂತ ನೀವು ಕೇಳ್ಬೋದು. ಮೊನ್ನೆವರೆಗೂ ಅಂದರೆ ಇಲ್ಲಿಂದ 40 ವರ್ಷದ ಹಿಂದೆ ಕಡ್ಡಿಲಿ ಅವನಿಗೆ ಹೊಡೆದ್ರೆ ಕಟ್ಕಟ ಅಂತ ಸದ್ದು ಮಾಡ್ತಾ ಇದ್ದ. ಅದಕ್ಕೇನೆ ಕಟ್ಕಟ ಚೋರ್ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಗುಹೆನ ಗುಪ್ತ ಗೋದಾವರಿ ಯಾಕೆ ಕೂಗ್ತಾರೆ ಅಂತಂದರೆ ಈ ಗುಹೆಯಲ್ಲಿ ಗೋದಾವರಿ ಗುಪ್ತವಾಗಿ ಹರಿತಾ ಇದ್ದಾಳೆ ನೋಡಿ. ಇಲ್ಲಿ ನೀರಿನ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ಇಲ್ಲಿ ಮೀನುಗಳನ್ನ ಸಹ ನೋಡ್ಬೋದು ನಾವು. ಲಕ್ಷ್ಮಣನ ಬಿಲ್ಲಿನ ಆಕಾರದಲ್ಲೇ ಇದಿದೆ ನೋಡಿ. ಗುಪ್ತ ಗೋದಾವರಿಯ ಗುಹೆಯಲ್ಲಿದ್ದಾಗ ಶ್ರೀರಾಮ ಇಲ್ಲೇ ದರ್ಬಾರ್ ಆಗ್ತಾ ಇದ್ರು. ಸುಮಾರು ಸಲ ಹಾಕಿದ್ರು. ಇಲ್ಲಿರೋಂಥ ಅಕ್ಕಪಕ್ಕದ ಜನ ಶ್ರೀರಾಮನ ದರ್ಶನ ಮಾಡೋಕ್ಕೆ ಈ ಜಾಗದಲ್ಲೇ ಬಂದು ಕೂರ್ತಾ ಇದ್ರು. ಶ್ರೀರಾಮ ಈ ಗುಹೆಯಲ್ಲಿ ನೆಲೆಸಿದ್ದಾಗ ನಾಶಿಕಿಂದ ಒಬ್ಳು ಮಾತೆ ಗೋದಾವರಿ ಅಂತ ಅವಳ ಹೆಸರು. ಗೋದಾವರಿ ಗುಪ್ತವಾಗಿ ಬಂದು ಶ್ರೀರಾಮನನ್ನ ದರ್ಶನ ಮಾಡಿಕೊಂಡು ವಾಪಸ್ ಹಂಗೆ ಗುಪ್ತವಾಗಿ ಹೋಗಿದ್ರು. ಆ ಗೋದಾವರಿ ಈಗ ಗುಪ್ತ ಗೋದಾವರಿಯಾಗಿ ಇಲ್ಲಿ ಹಂಗೆ ಹರಿತಾ ಇದ್ದಾಳೆ. ಈ ಜಾಗ ಅಂತೂ ಸಿಕ್ಕಾಪಟ್ಟೆ ಚಿಕ್ಕದು. ಜಾಗ ಚಿಕ್ಕದಾದ್ರೂ ಭಕ್ತಾದಿಗಳು ಸಾಗರದಂತೆ ಹರಿದು ಬರ್ತಾವ್ರೆ. ಬೆಟ್ಟದೊಳಗಡೆ ಈ ಥರ ಹಲವಾರು ನ್ಯಾಚುರಲ್ ಆಗಿರೋ ಅಂಥ ಕೊಟ್ರೆಗಳನ್ನ ನಾವು ನೋಡ್ಬೋದು. ಜೀವನದಲ್ಲಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ತ್ರೇತಾಯುಗದಲ್ಲಿ ಶ್ರೀರಾಮ ನಡೆದಾಡಿದ್ದು ಓಡಾಡಿದ್ದು ಇದ್ದಂಥ ಜಾಗದಲ್ಲಿ ಕಲಿಯುಗದಲ್ಲಿ ನಾವು ನೋಡ್ಬೋದು ಅಂತ. ನೋಡಿ, ಎಲ್ಲ ಜಾಗಗಳು ಯಾರೋ ಮನುಷ್ಯ ಬಂದು ಕೆತ್ತನೆ ಮಾಡಿರೋ ಥರ ಇದೆ ಇಲ್ಲ, ಎಲ್ಲ ಪ್ರಾಕೃತಿಕವಾಗಿ ಆಗಿರೋದು. ಆ ಸ್ವಲ್ಪ ನೀರೇ ಹರಿದು ಲಕ್ಷಾಂತರ ವರ್ಷಗಳಿಂದ ಈ ಗುಹೆ ನಿರ್ಮಾಣವಾಗಿರೋದು. ಪ್ರಕೃತಿ ಅಂತೂ ಸಿಕ್ಕಾಪಟ್ಟೆ ವಿಸ್ಮಯ. ಚಕ್ರವರ್ತಿ ಸಾಮ್ರಾಟ ದಶರಥ ಮಹಾರಾಜ ತನ್ನ ಇಡೀ ಜೀವನನ ಕೈಕೆಯ ಅರಮನೆಯಲ್ಲೇ ಕಳೆದಿರ್ತಾರೆ. ಆದರೆ ಇಷ್ಟೆಲ್ಲ ಆಗೋಕ್ಕೆ ಕೈಕೆನೇ ಕಾರಣ ಅಂತೇಳಿ ಕೈಕೆನ ದೂಷಿಸಿ ಕೌಸಲ್ಯ ಅರಮನೆಗೆ ಬರ್ತಾರೆ. ಕೌಸಲ್ಯ ಅರಮನೆಯಲ್ಲಿ ಸಾವಿನ ದವಡೆಯಲ್ಲಿ ಮಲಗಿರ್ತಾರೆ ದಶರಥ ಮಹಾರಾಜ. ಶ್ರೀರಾಮ ಅಂದರೆ ದಶರಥಂಗೆ ಪ್ರಾಣ. ರಾಮ ನಾನು ಯಾಕೆ ಬಿಟ್ಟು ಕಾಡ್ಗೋದೆ ಅಂತ ರಾಮ 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 ಅಂತ ಕನವರಿಸ್ತಾ ಇರ್ತಾರೆ. ಪ್ರತಿನಿತ್ಯ ಶ್ರೀರಾಮ ರಥದಲ್ಲೇ ಓಡಾಡ್ತಾ ಇದ್ದ. ಆದರೆ ಈಗ ಕಾಡಲ್ಲಿ ಅದೇಗಿರ್ತಾನೋ ಅಂತ ಶ್ರೀರಾಮನ ಬಗ್ಗೆ ಯೋಚನೆ ಮಾಡಿ 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 ಕೊರಗ್ತಾ ಕೊನೆಯ ಸೆಳೆದ್ಬಿಡ್ತಾರೆ ರಾಜ ದಶರಥ.
ಅಯೋಧ್ಯೆಯಿಂದ 30 ಕಿಲೋಮೀಟರ್ ದೂರ ಇರುವಂಥ ರಾಜ ದಶರಥನ ಸಮಾಧಿನ ನಾವಿಲ್ಲಿ ನೋಡ್ಬೋದು. ರಾಜ ದಶರಥ ಸಮಾಜಕ್ಕೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಂತಹ ಮಕ್ಕಳನ್ನು, ಚಿನ್ನದಂಥ ಮಕ್ಕಳನ್ನ ಕೊಡುಗೆಯಾಗಿ ಕೊಟ್ಟರು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀರಾಮ ದಶರಥನ ಮಗನಾಗಿ ಹುಟ್ಟಿದ್ದಕ್ಕೆ ರಾಜ ದಶರಥನ ಜೀವನ ಪಾವನವಾಯಿತು ಅಂತ ಹೇಳಿದ್ರೆ ಇಲ್ಲಿ ತಪ್ಪೇ ಆಗಲ್ಲ. ಕಂಬ ರಾಮಾಯಣದಲ್ಲಿ ಕಂಬರು ಉಲ್ಲೇಖ ಮಾಡಿದ್ದಾರೆ 1000 ರಾಮನಿಗೆ ಒಬ್ಬ ಭರತ ಸಮ ಅಂತ. ಯಾಕಂದರೆ ಭರತನಿಗೆ ತನ್ನ ಅಣ್ಣನ ಮೇಲೆ ಸಿಕ್ಕಾಪಟ್ಟೆ ಸಾಗರದಷ್ಟು ಪ್ರೀತಿ ಇತ್ತು. ಆದರೆ ಭರತನ ತಾಯಿ ಕೈಕೆಯಿಂದ ಶ್ರೀರಾಮ ಕಾಡೋಗೋದ್ರು. ಅಯೋಧ್ಯೆ ನಿವಾಸಿಗಳಾಗಿರಲಿ ಅಥವಾ ಆಸ್ಥಾನಿಗರಾಗಿರಲಿ ಎಲ್ಲರೂ ಭರತನ ದೂಷಿಸೋದೇ ಆಗೋಯ್ತು. ಭರತನೇ ಹೇಳ್ಕೊಟ್ಬಿಟ್ರು ತನ್ನ ತಾಯಿ ಕೈಲಿ ಶ್ರೀರಾಮನ್ನ ಕಾಡಕ್ಕೆ ಕಳಿಸಿರೋದು ಅಂತ. ಭರತ ತನ್ನ ನಾಡಿಯ ಕಣ ಕಣದಲ್ಲೂ ರಾಮನ್ ಜಪ ಮಾಡ್ತಿರ್ತಾನೆ. ರಾಮನಿಲ್ಲದೆ ಭರತನಿಲ್ಲ, ರಾಮನಿಲ್ಲದೆ ಭರತನಿಲ್ಲ ಅಂತ. ಚಿತ್ರಕೂಟಕ್ಕೆ ಶ್ರೀರಾಮನ್ ಹುಡುಕೊಂಡು ಭರತ ಓಡಿ ಬರ್ತಾನೆ. ಹಂಗೆ ಬಂದಂತ ಭರತ ಶ್ರೀರಾಮನ್ನ ಚಿತ್ರಕೂಟದಲ್ಲಿ ಮೀಟ್ ಆದಂತ ಜಾಗ. ಭರತ ಶ್ರೀರಾಮನ್ನ ಪರಿಪರಿಯಾಗಿ ಬೇಡ್ಕೋತಾನೆ. ಅಣ್ಣ, ನೀನೇ ಅಯೋಧ್ಯೆಗೆ ಬರಬೇಕು, ಆ ಸಿಂಹಾಸನದ ಮೇಲೆ ನೀನೇ ಅಲಂಕಾರ ಮಾಡಬೇಕು, ಇಡೀ ಅಯೋಧ್ಯೆನ ಆಳ್ಬೇಕು ಅಂತ. ಭರತ ಪಡ್ತಿರೋಂಥ ದುಃಖನ ನೋಡಿ ಕಲ್ಲು ಸಹ ಕರ್ಗೋಗುತ್ತೆ. ಇದು ಸೀತಾ ಮತ್ತು ಕೌಸಲ್ಯ ಮೀಟ್ ಆದಂಥ ಜಾಗ. ಇದು ಲಕ್ಷ್ಮಣ ಮತ್ತು ಶತ್ರುಘ್ನ ಮೀಟ್ ಆದಂಥ ಜಾಗ. ಭರತ ಶ್ರೀರಾಮನ್ನ ಪರಿಪರಿಯಾಗಿ ಬಿಡ್ಕೋತಾನೆ, ಇನ್ನಿಲ್ದಂಗೆ ಬಿಡ್ಕೋತಾನೆ. ಆದರೆ ಶ್ರೀರಾಮ 14 ವರ್ಷ ವನವಾಸ ಆಗಬೇಕು, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಕಾಡಲ್ಲೇ ಉಳಿಯೋಕ್ಕೆ ನಿರ್ಧರಿಸ್ತಾರೆ. ಭರತ ಕೊನೆಯದಾಗಿ ಶ್ರೀರಾಮನ ಪಾದುಕೆಯನ್ನು ಪಡೆದು ಅಯೋಧ್ಯೆಯಲ್ಲಿರೋ ಆ ಸಿಂಹಾಸನದ ಮೇಲೆ ಶ್ರೀರಾಮನ ಪಾದುಕೆಯನ್ನು ಇರಿಸಿ ಶ್ರೀರಾಮ ವನವಾಸದಿಂದ ವಾಪಸ್ ಬರೋವರೆಗೂ ಅಯೋಧ್ಯೆನ ಆಳ್ತಾನೆ. ರಾಮ, ಲಕ್ಷ್ಮಣ, ಸೀತೆ ಚಿತ್ರಕೂಟದಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡಿದ್ರು. ಸಕಲವೂ ಸಹ ಅವರ ಸೌಲಭ್ಯಕ್ಕಿತ್ತು. ಇಷ್ಟೆಲ್ಲ ಇದ್ರೂ ಸಹ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಯಾಕೆ ಹೋದ್ರು? ದಂಡಕಾರಣ್ಯದಲ್ಲಿ ಘೋರವಾದಂಥ ರಾಕ್ಷಸರಿದ್ರು. ಅಲ್ಲಿರುವಂಥ ಸ್ಥಳೀಯರ ಮೇಲೆ ಮತ್ತೆ ಋಷಿ ಮುನಿಗಳ ಮೇಲೆ ಅಕ್ರಮ ಎಸಗ್ತಾ ಇದ್ರು. ಎಲ್ಲಿ ಅಧರ್ಮ ತಾಂಡವವಾಡ್ತಾ ಇರುತ್ತೋ ಅಲ್ಲಿ ಧರ್ಮನ ಸ್ಥಾಪನೆ ಮಾಡೋದು ಶ್ರೀರಾಮನ ಜವಾಬ್ದಾರಿ ಅಂತ ಶ್ರೀರಾಮ ಅರ್ತಿದ್ರು. ಇದರಿಂದ ಶ್ರೀರಾಮ ಚಿತ್ರಕೂಟನ ತೊರೆದು ದಂಡಕಾರಣ್ಯಕ್ಕೆ ಹೊರಟರು. ಓಕೆ ದೇವರು, ಶ್ರೀರಾಮ ಹಾಕಿರೋಂಥ ಹೆಜ್ಜೆ ಗುರುತನ್ನ ಹಾಗೆ ಫಾಲೋ ಮಾಡ್ಕೊಂಡು ಹೋಗುವಂಥ ಈ ಯಾತ್ರೆ ಮುಂದುವರಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಸೀತಾರಾಮ್, ನಮಸ್ಕಾರ.